ಇದಕ್ಕೆಲ್ಲ ಮೋದಿ ಕಾರಣ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನಮ್ಮಲ್ಲಿ ಇವಾಗೆಲ್ಲ ಯೋಚನೆ ಮಾಡೋದು ಏನಪ್ಪಾ ಅಂದ್ರೆ ನಮ್ಮ ದೇಶದಾಗ ಆಗೋ ಬದಲಾವಣೆಗೆ ಮೋದಿ ಕಾರಣ ಅನ್ಕೊಂಡಾರ. ಆದ್ರೆ ಸ್ವಲ್ಪ ನಿಲ್ರಿ, ಇದು ನಿಜ ಅಲ್ಲ. ಯಾಕಂತ ಹೇಳ್ತೇನೆ, ನನ್ನ ಜೊತೆ ಬರ್ರಿ, ಹಂಗ ಪೇಜ್ ಫಾಲೋ ಮಾಡ್ಕೊರಿಪ್ಪ. ಜಗತ್ತಿನಾಗ ಸಂಪತ್ ಭರಿತ ದೇಶ ಅಂದ್ರೆ ಅದು ಭಾರತ. ಭಾರತ ದೇಶ ಮೊದಲು ಹೆಂಗಿತ್ತಂತ ನಿಮಗೂ ಗೊತ್ತೈತಿ, ಈಗಲೂ ಹೆಂಗೈತಂತ ನಿಮಗೂ ತಿಳಿದೈತಿ. ಆದ್ರೆ ಈಗ ಆಗಿರೋ ಬದಲಾವಣೆ ಒಬ್ಬ ವ್ಯಕ್ತಿಯಿಂದ ಆಗೈತಂದ್ರೆ ನಂಬ್ತೀರಿ? ಇವರೇ ನಮ್ಮ ಡಾಕ್ಟರ್ ಎಸ್ ಜಯಶಂಕರ್ ಅವರು. ಇವರನ್ನು ರಾಜಕಾರಣಿ ಅನ್ಕೋಬೇಡ್ರಿ, ಇವರು ನಮ್ಮ ದೇಶದ ಫಾರಿನ್ ಮಿನಿಸ್ಟರ್. ಗೋರ್ಮೆಂಟ್ನ ಉನ್ನತ ಪದವಿ ಯಾರಿಗೂ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಮಂತ್ರಿ ಪದವಿ ಇವರಿಗೆ ಸಾಮರ್ಥ್ಯ ನೋಡಿ ಕೊಟ್ರ. ಇದರ ಕಾರಣಕ್ಕೆ ನೋಡ್ರಿ, ಯಾವುದೇ ಪಕ್ಷದವ್ರ ಜೊತೆ ಇವರು ಕೆಲಸ ಮಾಡೋದು ಕಾಣೋದಿಲ್ಲ. ನಮ್ಮ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾದವರ ಹೆದರ್ತಾರ. ಇಸ್ವಿ 9 ಜನವರಿ 1955ರಲ್ಲಿ ಇವರು ಹುಟ್ಟುತ್ತಾರೆ. ಇವರ ಬಾಲ್ಯದ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಇವರ JNU ಇಂಟರ್ನ್ಯಾಷನಲ್ ರಿಲೇಷನ್ ನ್ಯೂಕ್ಲಿಯರ್ ಡಿಪ್ಲೊಮಸಿ ಒಳಗೆ MA MPhil PhD ಮಾಡಿದ್ರು. ಇವರು PhD ಮುಗಿಸಿ 1977ರಲ್ಲಿ IFS ಅಂದ್ರೆ ದಿ ಇಂಡಿಯನ್ ಫಾರಿನ್ ಸರ್ವಿಸ್ ಜಾಯ್ನ್ ಆಗಿ ಡಿಪ್ಲೊಮೆಸಿ ಕರಿಯರ್ ಸ್ಟಾರ್ಟ್ ಮಾಡಿದ್ರು. ಇವರು ಇರಲಿಲ್ಲ ಅಂದಿದ್ರೆ ಕಾಶ್ಮೀರ್ನ ಆರ್ಟಿಕಲ್ 370ನ ತೆಗೆದು ಹಾಕಕ್ಕೆ ಆಗ್ತಾ ಇರಲಿಲ್ಲ. ಇವರು ಏನು ಮಾಡಿದ್ರಪ್ಪ ಅಂದ್ರೆ ಜಗತ್ತಿನ ಸೂಪರ್ ಪವರ್ ದೇಶಗಳಿಗೆ ಹೋಗಿ ಒಪ್ಪಿಸಿ ಅವರಿಗೆ ನಂತರ ಈ ಆರ್ಟಿಕಲ್ನ ತೆಗೆದು ಹಾಕಿದ್ರು. ಮತ್ತು ನಮ್ಮ ದೇಶಕ್ಕೆ ಬಹಳಷ್ಟು ಕೆಲಸಗಳನ್ನು ಚುಟಕಿ ಹೊಡೆದು ಮಾಡಿದವರಂದ್ರೆ ಇವರೇ, ನಮ್ಮ ಜಯಶಂಕರ್ ಅವರು. ಒಂದು ಲೈಕ್ ಮಾಡಿರಿ. ಜೈ ಹಿಂದ್. ಇಂತಹದೇ ವಿಡಿಯೋಗೆ ಲೈಫ್ ವಿತ್ ಗನಿನ ಫಾಲೋ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.